ಏನೋ ಪ್ರೇಮ ಪಿಪಾಸಿ, ಯಾರನ್ನು ಹಿಡಿಯಬೇಕು ಗೊತ್ತಾಗದೆ ಇದನ್ನು ಹಿಡಿತಾ ಇದೆಯಾ? ಆದರೆ ಹೊರಗೆ ಕಾಣ್ದಂಗೆ ಚೆನ್ನಾಗಿ ಹೊಡೆದಂಗಿದ್ದಾರೆ. ಹೌದು, ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಟೈಮಲ್ಲಿ ಎಣ್ಣೆ ಹೊಡಿತಾ ಇದೆಯಾ? ಅಷ್ಟೊಂದು ಹುಡುಗಿಯರ ಶಾಪಗಳು ಬಿದ್ದು ಈ ಥರ ಆಗಿಬಿಟ್ಟಿದೆ. ಇಷ್ಟು ದಿವಸ ಎಕ್ಸೆಲ್ ತೊಗೊಂಬ, ಡಬಲ್ ಎಕ್ಸೆಲ್ ತೊಗೊಂಬ, ಚಿಕ್ಕದು ತೊಗೊಂಬ, ದೊಡ್ಡದು ತೊಗೊಂಬ ಅಂತ ಇದ್ದೆ. ಈಗ ನೋಡು, ಚಿಕ್ಕದು ದೊಡ್ಡದು ಮಾತ್ರೆಗಳನ್ನು ತಿನ್ನೋದೇ ಆಗೋಯ್ತು. ಇದೇನೋ ಕೈಗೆ, ಇದೇನೋ ಕಾಲಿಗೆ, ಇದು ಬ್ಯಾಕ್ ಬೋನ್ಗೆ. 3 ಜನ ಹುಡುಗಿಯರಿಗೆ 3 ಪಾಠಗಳು ಬಾವ ನೀನು ಹೆಂಗೆ ನೋಡಿದ್ರೂ ಸರಿ, ಒಂದು ಮಾತ್ರ ನಿಜ, ಅವ್ರನ್ನೆಲ್ಲ ಪ್ರೀತಿ ಅಂದರೆ ಜಾಯಿಂಟ್ಸ್ ಮುರಿದಾಗ್ಬಿಡತ್ತೆ ಅಂತ ಈಗಾದರೂ ಅರ್ಥ ಆಯ್ತಾ ಬಾವ? ಇವನಿಗೆ ಕಾಲು ಕೈ ಜೊತೆಗೆ ಹುಚ್ಚಿಡ್ದಿದೆ ಖಂಡಿತ. ಹುಡುಗಿರನ್ನ ಚೀಟ್ ಮಾಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ನೀನೇ ಅಲ್ಲ, ಎಲ್ಲರೂ ಹಾಗೆ ಅಂದ್ಕೊಂಡಿದ್ದಾರೆ. ಆದರೆ ನಾನು ಪ್ರೀತಿ ಮಾಡ್ಬೇಕು ಅಂದ್ಕೊಂಡೆ. ಒಬ್ಬರಲ್ಲೂ ನಿಜವಾದ ಪ್ರೀತಿ ಇಲ್ಲ. ಒಂದು ಟೈಮ್ನಲ್ಲಿ ಹುಡುಗಿಯರು ಏನೇ ಆದರೂ ತಡ್ಕೋತಾ ಇದ್ರು, ಆದರೆ ಈಗ ಕೆಟ್ಟೋಗ್ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಬೇಡ ಅಂತ ಅಂದ್ಕೊಂಡ್ರು ನನ್ನಲ್ಲಿರುವ ಇನ್ನೊಬ್ಬನ ತೃಪ್ತಿ ಮಾಡೋಕ್ಕೆ ಅವರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟೆ. ಅಷ್ಟೇ ಹೊರತು ಚೀಟ್ ಮಾಡಿಲ್ಲ. ಬಾವಾ, ನನ್ನ ಕಣ್ಣು ಓಪನ್ ಮಾಡಿಸಿದೀಯಾ? ಇದು ಅರ್ಥ ಆಗದೆ ಬೆಂಗಳೂರಿನಲ್ಲಿ ಹುಚ್ಚು ನಾಯಿಗಳ ಥರ ಸುತ್ತಾಡ್ತಾ ಇದ್ದಾರೆ. ಮೀಟರ್ ತಿರುಗಿದ ಮೇಲೆ ಮ್ಯಾಟ್ರ್ ಫಿನಿಶ್ ಮಾಡಲೇಬೇಕು. ಏನಪ್ಪ ಕಾನ್ಸೆಪ್ಟ್ ಇದು? ಈ ಟೈಮಲ್ಲಿ ಹುಡುಗಿರಿಗೆ ನೀನೇ ಟ್ರೆಂಡ್ ಸೆಟ್ಟರ್ ಬಾವಾ. ಏಯ್, ಈ ಕಾನ್ಸೆಪ್ಟ್ಗೆ ಇಲ್ಲಿ ಫುಲ್ ಸ್ಟಾಪ್ ಇಡು. ಈಗ ನನಗೆ ಬೇಕಾಗಿರೋದು ನನ್ನ ಮನಸ್ಸು ಕಣೋ. ಎಲ್ಲಿದೆಯೋ ಕಂಡಿಡಿಯೋ. ಸರಿ ಬಾವಾ. ಕಷ್ಟ ಬಿದ್ದು ತಿಳ್ಕೊಂಡ್ರೆ ಮಂಗಳೂರಿಂದ ಬಂದಿದ್ದಾಳೆ ಅಂತ ಗೊತ್ತಾಯಿತು. ಇನ್ನೂ ಕಷ್ಟ ಬಿದ್ದು ತಿಳ್ಕೊಂಡ್ರೆ ಮಂಗಳೂರು ಹೋಗಿದ್ದಾಳೆ ಅಂತ ಗೊತ್ತಾಯಿತು. ಮಂಗಳೂರು MVP ಕಾಲನಿಯಲ್ಲಿ ಇರ್ತಾಳೆ. IT ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾಳೆ. ಹುಡುಗಿರ ಜೊತೆ ಯಾರು ಇರಲ್ಲ ಕಣೋ, ಅವ್ರ ಫ್ಯಾಮಿಲಿ ಬೇರೆ ಊರಲ್ಲಿ ಇರ್ತಾರೆ. ಇನ್ನೇನು ಕಂಡಿಡ್ದಿದ್ಯೋ? ಅವಳೊಬ್ಳೆ ಸಿಂಗಲ್ ಆಗಿರ್ತಾಳೆ ಬಾವಾ. ನಡಿ, ಎಲ್ಲಿಗೋ? ಕಷ್ಟ ಬಿಡೋಣ. ಲೋ, ಏಯ್, ಹೂ ಆರ್ ಯು? ಯಾರು ನೀನು? ಅಚ್ಚ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ಯಾ. ಬಾವ ಬಂದಿದ್ದೀನಿ. ನಿನ್ ಬಾವ. ಬಾವ ಚಾವ, ದಾರಿ ತಪ್ಪಿ ಎಲ್ಲೋ ಹೋಗ್ಬೇಕು ಅಂತ ಇಲ್ಲಿಗೆ ಬಂದ ಹಾಗಿದೆ. ಸ್ವಲ್ಪ ಅಡ್ರೆಸ್ ನೋಡ್ಕೋ. ಬಂದ ಅಡ್ರೆಸ್ಸು ಕರೆಕ್ಟೇ, ಮನುಷ್ಯನೂ ಕರೆಕ್ಟೇ. ಏಯ್, ಏನು ಬೇಕು ನಿಂಗೆ? ಈಗ ಬಂದಿದ್ಯಾ ದಾರಿಗೆ. ಬಾವ ನಿನ್ನ ಪ್ರೀತಿ ಮಾಡ್ತಿದ್ದಾನೆ. ಐ ಲವ್ ಯು. I hate you. I hate your attitude. I hate your behavior. I don't like it. ಅದೇನೆ ಮೊನ್ನೆ ಪ್ರೀತಿಯಿಂದ ಅಂತ ಲುಕ್ ಕೊಟ್ಟೋದೆ, ಆಗ್ಲೇ ಡಿಸೈಡ್ ಆದೆ. ರೋಡ್ ಮೇಲೆ ಎಷ್ಟು ನಾಯಿಗಳನ್ನ ನೋಡ್ತಾ ಇರ್ತೀನಿ, ಹಾಗೆ ಒಂದು ನಾಯಿ ನೋಡಿದೆ. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್.